ನೀನು ಒಬ್ಬ ಹಂಗಿದ್ದವನೇ ಪಾಪಣ್ಣ. ಯಾವಾಗಲೂ ಒಂದೇ ಥರ ಮಾಡ್ತೀಯ. ಅವನು ಏನು ನಿನ್ನೆ ನಾವಿದ್ವಲ್ಲ ಅದಕ್ಕಾಗಿ ಅಷ್ಟು ಗೆಲುವಾಗಿದ್ನ. ಬರೋಷ್ಟೊತ್ತಿಗೆ ಸ್ವಲ್ಪ ಮುಖ ಸಣ್ಣ ಆಗಿತ್ತು, ನಾನು ನೋಡ್ದೆ. ನಿನ್ನೆ ಮಲಗ್ದೇವೆ ಇವತ್ತು ಎದ್ದನ ಹೇಳ. ಫೋನ್ ಮಾಡ್ಬೇಕು ಅಂದ್ರೆ ನಂಗೆ ಅದಕ್ಕೂ ಪುರ್ಸತ್ತಾಗ್ಲ. ನೀನೇ ಒಂದು ಹೆಜ್ಜೆ ಹೋಗಿ ಕರ್ಕೊ ಬರೋದು ಬಿಟ್ಟಿಯ ಮರೆಯ. ಈಗ ಸುತ್ತಾಗ ಹೋಗ್ಬೇಕು, ಹೌದು, ಆದ್ರಾಗ್ಲಿ ಏನು ಮಾಡೋಕ್ಕತ್ತದೆ. ಈಗ ನಿಂಗೆ ಆಗಲ್ಲ ಅನ್ನಂಗಿದ್ರೆ ನಂಗೆ ಹೇಳಿದ್ರೆ ನಾನಾರು ಹೋತಿದ್ದೆ ಮರೆಯ ಅತ್ಲಾಗೆ. ಅವನಿಗೆ ಬರೋಲ್ಲ ಅವ ನೋಡ್ಬೇಕಾರೆ. ಇಲ್ಲ ಗುಂಡಪ್ಪಣ್ಣ, ನಿಮಗೆ ಗೊತ್ತಿಲ್ಲ, ಹಂಗಿದ್ದು ಅಭ್ಯಾಸ ಕಲಿಸ್ಬಾರ್ದು. ಈಗ ಒಂದು ದಿವಸ ಹೋಗಿ ಕರ್ಕೊಬಂದೆ, ನಾಳೆನೂ ಕರ್ಕೊಬಂದೆ ಅಂತಲೇ ಮಾಡೋಣ. ಅವನಾಗ ಅವನೇ ಹೆರ್ಗೆ ಬರೋದನ್ನ ಕಲಿಯೋದು ಯಾವಾಗ? ಬರ್ತಾನೆ, ಬರೆದು ಎಲ್ಲಿ ಹೋಗೋದಿಲ್ಲ. ನಾನು ಮಾಡಿದ್ದೆ, ಫೋನ್ ಮಾಡಿದ್ನಪ್ಪ, ಹಿಂಗೆ ಕಾಯ್ತಿರ್ತೀವಿ ಅಂತೇಳಿ ಹೇಳಿ. ಆಗಲ್ಲ ಮರೆಯ, ನನಗೆ ಗುಂಡಪ್ಪಣ್ಣಿಗೆ ಭಾಳ ಇದಾಗ್ತದೆ. ಅವರು ಹೇಳಿದ್ದು ತಡಾಗಿ ಹೇಳ್ಯಾರೆ, ಅಷ್ಟು ದಿನದೊಳಗೆ ಹೆಂಗೆ ಮಾಡೋಕ್ಕಾಗ್ತದೆ ಮರೆಯ, ಜನನೂ ಬೇರೆ ಯಾರೂ ಸಿಕ್ಕಲ್ಲ, ಬಾ ಅಂದಿನಿ. ಹ್ಞೂ ಅಂದನವ, ಬತ್ತಾನಪ್ಪ. ಅವನು ಯಾವಾಗಿದ್ರೂ ತಡಾಗೆ ಬರೋದಲ್ಲ, ಹೊತ್ತಿಗೆ ಸರಿಯಾಗಿ ಎಲ್ಲಿ ಬತ್ತಾನವ. ಹಂಗಲ್ಲ ಪಾಪಣ್ಣ, ಬಾಕಿದ ದಿನಕ್ಕೂ ಈ ದಿನಕ್ಕೂ ವ್ಯತ್ಯಾಸಿಲ್ಲನ. ಏನೋ ಈಗ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಲ್ಲ ಅದನಲ್ಲ ಅಂತ ಅಷ್ಟೇಯ. ಇಲ್ದಿದ್ರೆ ಮತ್ತೆ ಯಾಕೆ ನೀವು ಕರ್ಕೊಬಾ ಅಂತ ನಾ ಯಾಕೆ ಹೇಳ್ತಿದ್ದೆ? ನಂಗೇನು ಗೊತ್ತಿಲ್ಲ ಗುಂಡಪ್ಪಣ್ಣ. ಗೊತ್ತಪ್ಪ, ನಾನು ಹಂಗೆ ಬೇಜಾರಲ್ಲ ಅದನ್ನೇ ಅಂತಲೇ ಇವತ್ತು ಬಾ ಅಂಗಡಿಗೆ ಅಂದಿದ್ದು. ಇಲ್ಲಿದ್ರೆ ಅವ್ನು ಬರದೇ ಇದ್ರು ನಾನು ನೀವು ಇಬ್ಬರೇ ಮನಸ್ಸು ಮಾಡಿದರೆ ಆದಷ್ಟು ಪೂರೈಸೋಕ್ಕಾತಿರಲ್ಲ. ಹಂಗೆ 1-2 ಗಂಟೆ ಹೊತ್ತಿಗೆ ಅಲ್ಲಿ ಯಾರು ಜನ ಸಿಕ್ತಿದ್ರು. ಜನಕ್ಕೇನು ಬರಗಾಲಲ್ಲ ಈಗ. ನಾ ಮತ್ತು ಈ ಹೇಳೆಲ್ಲಾರು ಒಂದು ಹೆರ್ಗೆ ಬರಲಿ ಅಂತಲೇ ನಾನು ಬಾ ಅಂತ ಹೇಳಿದ್ದು. ಬಂದರು ನೋಡು, ಅವನು ಬಂದಾಗ ಗುಂಡಪ್ಪಣ್ಣ ಅದ್ರ ಸುದ್ದಿನೇ ಮಾತಾಡೋಕೆ ಹೋಗಬಾರ್ದು. ಬೇರೆ ಯಾರು ಬಂದು ಎಂತಾರ ಸುದ್ದಿ ಎತ್ತಿದ್ರು ಮಾತಾಡಿಸ್ಬೇಕು ನೋಡಿ, ಈಗಲೇ ಹೇಳೀನಿ. ಹೂನಾ, ನಾನು ಮತ್ತೆ ಅಂತ ನೀ ಹೇಳ್ದಲ್ಲ, ನಿನ್ನೆ ಫೋನ್ ಮಾಡ್ದಲ್ಲ, ಬೇಡ ಅತ್ಲಾಗ ಸುಮ್ಮನಿರು, ಇಷ್ಟು ಅರ್ಜೆಂಟಿಗೆಲ್ಲ ಎಲ್ಲಿ ಮಾಡ್ಕೊಡಕ್ಕಾಗ್ತದೆ ಅಂತ ಹೇಳ್ಬೇಕು ಅಂತ ಮಾಡಿದೆ. ಅನಿಲ್ ಒಂದು ಬೋರ್ಲಿ ಹೆಳೆ ಮೇಲಾರು ಅಂತಲೇ ನಾನು ಹ್ಞೂ ಅಂದಿದ್ದು. ಅವನಿಗೂ ದುರ್ಬುದ್ಧಿ ಎಲ್ಲಿ ತನಕ ನೋಡೋಣ ಹೇಳ. ಅಲ್ಲ, ತೀರ್ಕೊಂಡು ಈಗ 7-8 ದಿನ ಆಗಿದೆ. 7-8 ಏನು 9 ದಿನ ಸೂತ್ಗನೂ ತಕ್ಕೊಂಡು ಆತೇನ. 16-15 ದಿನಕ್ಕೆ ಏನ ಕಟ್ಲೆ ಬರ್ತದೇನ. ಅವನಿಗೆ ಇಷ್ಟು ದಿವಸ ಆದರೂ ಹೇಳಕ್ಕೆ ಪುರ್ಸತ್ತಿಲ್ಲನ, ಹೇಳ್ಬೇಕಂತ ಗೊತ್ತಿಲ್ಲ. ಸಿಟ್ಟು ಬಂದು ಸಾಯ್ನಾರೆ ನೀನು ಇನ್ನೇ ಹೇಳಕ್ಕೆ ಹೋಗುತ್ತಾನ. ಅದೇ ಹೇಳ್ನಲ್ಲ, ಬೇಡ ಅಂತ ಹೇಳೋಣ ಅಂದ್ರೆ ಮತ್ತೆ ಅನಿಲ್ ಒಬ್ಬ ಹಿಂಗೆ ಮಾಡ್ತಾನಲ್ಲ ಅಂತ ಹೇಳಿ ಹ್ಞೂ ಒಪ್ಪಿಗೆ ಅಂದೆ. ಅದು ಎಂತ ಬೇಕಾರಾಗಲಿ ಅವ್ನು ಹೇಳ್ದಷ್ಟು ಮಾತ್ರ ಕೊಡಬಾರ್ದು. ಈಗಲೇ ಹೇಳಿ ನೋಡಿ ಪಾಪಣ್ಣ, ಸ್ವಲ್ಪ ಕಮ್ಮಿ ಬಂದು ಮತ್ತೊಂದ್ಸತಿ ಬರಲಿ ಅವ. ಇಲ್ಲ ಇಲ್ಲ ಗುಂಡಪ್ಪಣ್ಣ, ನೀವು ಪದ್ಮನಾಭನ ಸುದ್ದಿ ಹಾಗೆಲ್ಲ ಹೇಳಬೇಡಿ. ಅವನಿಗೆ ನಾವು ಅಂದ್ರೂ ಭಾಳ ಅಭಿಮಾನ ಅದಿರ್ರಿ. ಅವ ಎಂತ ಕೇಳಲ್ಲ ಅಂದರೆ ಈಗ ಅನಿಲಿಗೆ ಹಿಂಗೆ ಹುಷಾರಿರಲ್ಲ ಅಂತ ಗೊತ್ತಿತ್ತಲ್ಲ, ಆತದೋ ಆಗೋಲ್ಲ ಇವರಿಗೆ ಯಾಕೆ ಮತ್ತು ಸುಮ್ಮನೆ ಹೇಳೋದು ಅಂತ ದಿನಾ ಅಂದಾಜು ಮಾಡ್ತಾ ಕೂತಿದ್ದಂತೆ. ಮನೇಲಿ ಹೇಳ್ದಂಗೂ ನಾನು ಹೇಳ್ತೀನಿ ಅಂದ್ಕೊಂಡು ಸುಮ್ಮನಿದ್ನಂತೆ. ನೋಡಿ ಅತ್ಲಾಗ ಪ್ಯಾಟಿಗೆ ಹೋಗಿ ರೆಡಿನೇ ತರೋದು ಅಂತಲೇ ಮಾಡಿದ್ನಂತೆ. ಕಡಿಗೆ ಏನಾರಾಗಲಿ ಕೇಳಿ ನೋಡೋಣ ಒಂದು ಸತಿ ಅಂತ ನಂಗೆ ಫೋನ್ ಮಾಡಿದ್ದಂತವ, ಮಾಡ್ಕೊಡೋಕ್ಕಾಗ್ತದನ ಅಂತ. ನಾನು ಮತ್ತು ಹ್ಞೂ ಅಂದೆ. ಅವ ಪಾಪ ಎಂತ ಇದ್ದರೂ ನಮಗೆ ಹೇಳೋದಲ್ಲ. ಈಗ ಕೆಲವರೆಲ್ಲ ಏನು ಮಾಡ್ತಾರೆ, ಈಗ ನಮ್ಗಾಗದೇ ಇದ್ದರೆ ಹೋಗಿ ಇವನಿಗೆ ಪ್ರಭಾಕರಿಗೆ ಹೇಳ್ತಾರೆ. ಇವು ಮಾತ್ರ ಹಂಗಲ್ಲ. ಪ್ರಭಾಕರ ಹೇಳಿದ್ರು ಮತ್ತು ನಿಮಗೆ ಸಿಟ್ಟು ಬಂದು ಕಡಿಗೆ ಇನ್ನೊಂದು ದಿವಸ ಎಲ್ಲರೂ ಗುದ್ದು ಹೇರಿದ್ರಿ, ಅದಕ್ಕೆ ಸುಮ್ಮನಿರೋದೇ ಒಳ್ಳೇದೇನ. ನೋಡಲ್ಲಿ ಅರ್ಧಕ್ಕೆ ಹೇಳಿ ಹಂಗೆ ನಿಲ್ಲಿಸ್ಬೇಡ. ಪ್ರಭಾಕರ್ಗೆ ಹೇರೋ ಗುದ್ದು ನಿಂಗೆ ಹೇರ್ಬೇಕಾಗ್ತದೀಗ. ಎಂತ ಹೇಳಿ ಪ್ರಭಾಕರ್ ಏನು ಹೇಳ, ಅವನು ಬೊತ್ತ ಭಾಳ ಚಿಗುರ್ಕಿಂಡನ. ಒಂದ್ಸತಿ ಒಂಚೂರು ಬಲಿ ಬಿಡಿಸ್ಬೇಕು ಅವನಿಗೆ. ಎಂತ ಹೇಳ್ದ ನೋಡಿ ಇಲ್ಲಿ ಬಾಯಿ ತಪ್ಪಿ ಹೇಳ್ದೆ ಮಾರ್ರ. ನೀವೀಗ ಹಂಗೆ ಅಷ್ಟು ಸುಲಭಕ್ಕೆ ನನ್ನ ಬಿಡೋದು ಇಲ್ಲ. ನೀವು ಮತ್ತು ಇನ್ನೊಂದು ಸತಿ ಯಾವತ್ತೂ ಅವನ ಹತ್ರ ಏನೂ ಕೇಳಕ್ಕೆ ಹೋಗ್ಬಾರ್ದು ನೋಡಿ, ಈಗಲೇ ಹೇಳಿನೇ. ಆವತ್ತು 3ನೇ ದಿವ್ಸಕ್ಕೆ ನಾವೆಲ್ಲ ಹೋಗಿದ್ವಲ್ರಿ ಮಾತಾಡೋಕ್ಕಂತೇಳಿ. ನಾವು ಮುಂದೆ ಬರೋಕ್ಕೂ ಒಳ್ಳೆ ಹೊಳ್ಳರೀತ ನಿಂತಿದ್ದ. ನಾನು ಎಂತಕ್ಕೆ ನೀ ಏನಾರು ಸತ್ಕ ಅಂದೆ, ನನ್ನಷ್ಟಕ್ಕೆ ನಾನು ಸುಮ್ಮನೆ ಬಂದೆ. ಇದಕ್ಕೆ ನಿಂತಿದ್ದಂತವ. ಅಲ್ಲಿ ಹೋಗಿ ಪದ್ಮನಾಭನ ಅಣ್ಣನ ಹತ್ರ ಹೇಳೇನಂತೆ, ನಾವು ಮಾಡಿಕೊಡ್ತೀವಿ, ಎಂತ ಎಷ್ಟು ಬೇಕು ಏನು ಎತ್ತ ಎಲ್ಲ ಹೇಳಿ, ಯಾವ್ಯಾವ ಥರದ ತಟ್ಟು ಬೇಕೋ ಪ್ಲೇಟ್ ಬೇಕೋ ಹೇಳಿ ಪೂರ್ತಿ ನಾವೇ ರೆಡಿ ಮಾಡಿಕೊಡ್ತೀವಿ ಅಂದನಂತೆ.
ಅವನ ಅಣ್ಣ ಹೋಗಿ ಇವನ ಹತ್ರ ಹೇಳೋಕ್ಕೂ ಇವ್ ಗೊತ್ತಲ್ಲ. ಇಲ್ಲ ಹಿಂಗೆ ನಾನು ಪಾಪಣ್ಣ ಅಣ್ಣಗೆ ಗುಂಡಪ್ಪ ಮಾವಗೆ ಅವ್ರಿಗೆ ಹೇಳ್ತೀನಿ, ಅವರೇ ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ ಅಂದನಂತೆ. ಅಂದ್ಕೊಂಡು ಹಾಗೆ ಅಣ್ಣ ತಮ್ಮ ಮಾತಾಡಿ ಸುಮ್ಮನಿದ್ರೆ ಇವು ಯಾವತ್ತೂ ಒಂದು ದಿವಸ ಪ್ಯಾಟೆಲ್ ಸಿಕ್ದವ ಹೇಳ್ತಾನಂತೆ, ಇಲ್ಲ ಅವರು ಮಾಡಲ್ಲಂತೆ, ಇನ್ಮೇಲೆ ಮಿಷಿನೆಲ್ಲ ಮಾರ್ತಾರಂತೆ ಅವರು. ಈಗ ಅವನಿಲ್ಲ ಹುಷಾರಿಲ್ಲಲ್ಲ, ಅವನು ಎಂಥ ಪ್ಯಾಟೆ ಬುದ್ಧಿ ಅಂತ ಬರೋಲ್ಲಂತೆ, ಯಾವ ಮಕ್ಕ ತಗೋಬತ್ತಾನೆ ಅವ, ಹಾಗಾಗಿ ಅವ್ರು ಇದನ್ನು ಮಾಡ್ತಾರೆ, ಹಿಂಗೆ ಮಾಡಿಕೊಡ್ಬೇಕು ಅಂದ್ರೆ ನಾ ಮಾಡಿಕೊಡ್ತೀನಿ ಅಂತ ಹೇಳು ಅಂತಾನಂತೆ. ಎಷ್ಟು ಹಂಬಾಕಿರ್ಬೇಕು ಅವನಿಗೆ. ನೀವು ಮತ್ತು ಅವನಿಲ್ಲದ್ರೆ ಎಲ್ಲರೂ ಹೇಳಿರಿ ಗುಂಡಪ್ಪಣ್ಣ. ಅವನಿಲ್ಲದ್ರೆ ಹೇಳಕ್ಕೆ ನಾನು ಹೊಟ್ಟಿಗೆ ಅನ್ನನೇ ತಿನ್ನೋದು. ಮಾತಾಡ್ತೀನಿ ಮರಿ, ನಂಗೆ ಅಷ್ಟು ಗೊತ್ತಾಗಲ್ಲನಾ. ಆದ್ರೆ ಇವನಿಗೆ ಎಷ್ಟು ಹಂಬಾಕಿರ್ಬೇಕಾ, ಏನು ಇವನದ್ದೇ ಸ್ವಂತದ ಅನ್ನೋ ಥರ ಮಾಡ್ತಾನೆ. ನೆಟ್ಟಿಗೆ 3 ಕಾಸು ಸಿಕ್ಕಲ್ಲ ಅವನಿಗೆ ಅದರಲ್ಲಿ. ಅವನು ಇದು ನೋಡ್ಬೇಕು, ಹೆಬ್ಬುಬ್ಬೆ ಸಿಕ್ಕಲಿ ಅವನೊಂದ್ಸರಿ ತಡಿ. ಹಾಣೆ ಬರೋಕ್ಕೆ ಎಷ್ಟು ಸೊಕ್ಕಿದ್ರೆ ಹಿಂಗೆ ಹೇಳ್ತಾನೆ. ಅಲ್ಲ ಪಾಪ ಈ ಹುಡುಗ ಎಂಥರಾಗಲಿ. ಹ್ಞೂ, ನಾನು ಅದೇ ಜ್ಞಾನ ಮಾಡಿದೆ. ಇವ ಪಾಪ ನೋಡ್ತೀನಿ ಅದು ಹೇಳ್ತೀನಿ ಅಂತ ಹೇಳಿ ಇಲ್ಲ ಅಲ್ಲಿ ಕೊಡೋದಲ್ಲ ಪ್ಯಾಟಿಗೆ ಹೋಗೋದು ಅಂತಲೇ ಇದ್ನಂತೆ. ಈ ಕೇಳದಾರು ಹೆಂಗೆ ಅಂತ ನಾನು ಜ್ಞಾನ ಮಾಡ್ತಿದ್ದೆ. ಪಾಪಣ್ಣಣ್ಣ, ನನಗೆ ಅಷ್ಟು ಬೇಜಾರಾಗ್ತದೆ, ನಿಮಗೆಲ್ಲ ಇನ್ನೆಷ್ಟು ಬೇಜಾರಾಗಿದೆನೋ, ಹಾಗಾಗಿ ನಾನು ಯೋಚನೆ ಮಾಡಿದೆ ಅಂಥೇಳಿ ಪಾಪ ಅಳುಕಿ ಕೇಳ್ತಾ ಇದ್ದ. ನಾ ಏನಾಗಲ್ಲ ಮಾರಯ್ಯ, ನಾ ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಅವನು ಇಲ್ಲಿಗೆ ಪ್ಯಾಟಿಗೆ ಬರದೇ ಇರೋಕೆ ಅವನಿಗೆ ಏನಾಗ್ಯದ ಮರಯ್ಯ, ಯಾರ ಮನೆ ಕೊದ್ದಾನ, ಯಾರು ಮಂಡೆ ಬಡ್ದಾನ, ಏನು ಮಾಡ್ಯಾನೆ, ಏನಾಗಲ್ಲ ಅವನು ಬತ್ತಾನೆ ಅಂದೆ. ಮತ್ತು ಅದನ್ನು ಹೇಳೇನೆ, ನಾನು ಹಿಂಗೆ ಹೇಳಿದೆ ಅಂತ ಪ್ರಭಾಕರನ ಹತ್ರ ಹೇಳಕ್ಕೆ ಹೋಗ್ಬೇಡಿ ಮಾರ, ನಮ್ಮ ಅಣ್ಣನ ಹತ್ರ ಹೋಗ್ಕೊಂಡು ಎಂತಾರು ಹೇಳ್ತಾನೆ ಅಂತ ಹೇಳಿದ್ರು. ಮತ್ತು ನೀವು ಹೇಳೋದೇ ಬೇಡ, ನಮಗೆ ಗೊತ್ತಿಲ್ಲ ಅನ್ನಂಗೆ ಇರೋಣ. ಒಂದು ಕೆಲಸ ಮಾಡ್ಬೇಕಾ ಪಾಪಣ್ಣ, ಇನ್ನೊಂದ್ಸತಿ ನಾವು ಭಾಳ ವತಾವತಿಲ್ಲಿ ಯಾರು ಬಂದು ಹೇಳ್ತಾರಲ್ಲ, ಈ ಹೇಳಿ ನಾವು ಇಲ್ಲ ಆಗಲ್ಲ ಅವ್ರ ಹತ್ರ ಹೋಗಿ ಅಂತ ಕಳಿಸ್ತಿದ್ವಲ್ಲ, ಇನ್ಮೇಲೆ ಕಳಿಸ್ಬಾರ್ದು. ಇನ್ನು ಅಲ್ಲಿ ಅವರಿಬ್ರದ್ದು ಒಂದು ಹೋಲ್ಸೇಲ್ ಇದ್ರದ್ದು ನಂಬರ್ ತಗೋತೀನಿ ತಡಿ, ತಗೊಂಡು ಅಲ್ಲಿಂದ ತರಿಸಿ ಬೇಕಾದ್ರೆ ಅಲ್ಲಿಂದ ಅಲ್ಲಿಗಾದರೂ ಅಡ್ಡಿಲ್ಲ, ನಾವೇ ಕೊಡೋಣ, ಕೇಂಡರಿಗೆಲ್ಲ ನಾವೇ ಕೊಡೋಣ. ಇವನ ಹತ್ರಕ್ಕೆ ಮಾತ್ರ ಕಳಿಸ್ಬಾರ್ದು ನೋಡು. ಎಂಥರು ಸತ್ಕೊಂಡು ಯಾವ ಮಾಡ್ತವೆ ಅಂತ ನಾವೆಂತಕ್ಕೆ ಹಂಗೆ ಮಾಡ್ಬೇಕು, ಸುಮ್ಮನಿರಿ. ನಮಗೆ ಮಾರ ಎಲ್ಲ ಕಡೆಯಿಂದನೂ ತಲೆ ಬಿಸಿನಪ್ಪ. ನನಗೆ ಫಸ್ಟ್ ಹೆಂಗಾರು ಅನಿಲೊಂದು ಮಾಮೂಲಾದರೂ ಸಾಕು ಅನ್ನಂಗೆ ಆಗಿದೆ. ಇಂಥಕ್ಕೂ ಇಷ್ಟು ಹೊತ್ತು ಬರೆದು ಇದ್ದಿದ್ದು ನೋಡಿದ್ರೆ ನನಗೂ ಯಾಕೋ ಗುಮಾನಿ ಮಾರ. ರಘುವೀರಣ್ಣನ ನೋಡಿದ್ರೆ ಆ ಥರ. ಎಂತ ರಘುವೀರಿಗೆ ಎಂತ ಆಗಿದೆ, ಎಂತ ಆಗಿದೆ ಅವನಿಗೆ? ಅವನಿಗೇನಾಗಲೂ ಇಲ್ಲ, ಘನಾಗೆ ಅದನ್ನು ನೀವು ಸುಮ್ಮನೆ ತಲೆ ಕೆಡ್ಸ್ಕಿತೀರಿ ಅಷ್ಟೇ. ಗುಂಡಪ್ಪಣ್ಣ, ಇಲ್ಲ ನಾವೆಲ್ಲ ತಿಳ್ಕೊಂಡಂಗಿಲ್ಲ. ಅವ್ರ ಮನೆ ಪರಿಸ್ಥಿತಿ ಪಾಪ ಭಾಳ ಗೋಳೆಯ. ಹೋಗಲಿ ಬಿಡಿ ಮತ್ತೆ ನೀವು ಅವ್ರ ಸುದ್ದಿ ಹೇಳಿದಕ್ಕೂ ನಿಮ್ಗೇನಾರು ಇದಾಗೋದು ಎಂತಕ್ಕೆ ಮರ. ಎಂತಾಗೆ ಸುಸೂತ್ರ ಹೇಳಾರು ಹೇಳ್ಬೇಕು ಪಾಪಣ್ಣ, ಎಲ್ಲದನ್ನೂ ಹಿಂಗೆ ಅರ್ಧಂಬರ್ಧ ಹೇಳಿಬಿಡ್ಬೇಡ ನೀನು. ಎಂತಾಗಿದೆ, ಯಾರಿಗೆ ರೊಮ್ಮಿಗೇನಾರು ಹುಷಾರಿಲ್ಲ ಅಂತ ಅಲ್ಲ, ಹಂಗೇನಾರು ಆದರೂ ಪಾಪ ಹೋಗೋಣ, ಎಂತಾರು ಇದು ಮಾಡೋಣ. ಒಳ್ಳೆ ಕತೆ ಆಯ್ತು, ನನಗೂ ಅವನಿಗೂ ಎಷ್ಟೇ ಇದಿರಲಿ ಅಂತ ಇರಲಿ, ಆ ಮಗು ಪಾಪ ಒಳ್ಳೆ ಮಗುವೆಯ. ಕಷ್ಟ ಅಂದಾಗ ಒಂದು ಊರು ಮನೆಯರಾಗದೆ ಇದ್ರೆ ಮತ್ತೆ ಹೆಂಗ? ಎಂತ ಅವ ಅವತ್ತು ಅನಿಲದ ಮನೆಗೆ ಬಂದ ಮಲಿಗೆ ಹೋಗಿದ್ನಂತ, ಎಂತ ಆಗ್ಯದಂತೆ? ಹ್ಞೂ ಹೋತನ ಮತ್ತೇನಾರ. ಹ್ಞೂ ಅಷ್ಟೆಲ್ಲ ಹೋಗಷ್ಟೆಲ್ಲ ಮೀಟ್ರ್ ಇದ್ದಿದ್ರೆ ಮತ್ತಿನ್ನೇನು, ಇಲ್ಲೇ ಬಂದು ಸಾರ್ಥ ಆಗ್ಯಾನಲ್ಲ, ಅದೇ ಒಂಥರ ತಲೆ ಬಿಸಿ. ಈಗ ರಮ್ಯಾರು ಅಂತ ಒಂದೇನು ತಲೆಗೆ ತಗೊಂಡ್ಲ ಧೈರ್ಯಾಗೆ ಅದೇ. ಇವರೇ ರಘುವೀರಣ್ಣೆ ಭಾಳ ತಲೆಗೆ ಹಚ್ಚಿಗೆ ಬಿಟ್ಟಾರಂತೆ. ನೀವು ಮಾತ್ರ ಯಾರ ಹತ್ರನೂ ಹೇಳಂಗಿಲ್ಲ ಗುಂಡಪ್ಪಣ್ಣ, ಈಗಲೇ ಹೇಳಿನೇ. ಗ್ಯಾಂಕನೊಂದು ಹೇರಿದ್ರು ಹೇರಿದೆ ನಾನೀಗ. ಏನು ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಹೇಳ್ತಾನೆ, ಯಾರ ಹತ್ರ ಹೇಳ್ಬೇಡಿ, ಯಾರ ಹತ್ರ ಹೇಳ್ಬೇಡಿ. ನಾ ಎಂತ ಯಾರ ಹತ್ರ ಹೇಳಕ್ ಹೋತೀನ? ನಂಗೇನು ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ಲನಾ? ಅಲ್ಲ, ಇಷ್ಟೊತ್ತು ಚೆನ್ನಾಗೇ ಇದ್ದಲ್ಲ ಮರ, ಎಂತ ಆತ? ಎಂತಕ್ಕೆ ಹಂಗೆ ಸುತ್ತ ಕಡೆ ನೋಡ್ತಿದ್ದೀಯಲ್ಲ? ಅಲ್ಲ ಯಾರು ಆಚೆಗೀಚೆಗೆ ಗೊತ್ತಾದಾರನಂತ ನೋಡಿದೆ ಮಾರ. ಹಿಂಗೆ ಹಾದಿ ಬದಿ ನಿಂತು ಮಾತಾಡೋದು ಭಾಳ ಇದೆಯ. ರಘುವೀರಣ್ಣಗೆ ಸ್ವಲ್ಪ ಮಾನಸಿಕ ಆದಂಗೆ ಆಗ್ಯದಂತ್ರಿ, ಹಾಗಾಗಿ ತಲೆ ಬಿಸಿ ರಮ್ಮಿಗೆ ಪಾಪ.
ಹೌದನ? ಹಂಗಾಗಿ ನಾ ಈಗ ಸುಮಾರು ದಿವಸ ಆತು ಎತ್ಲಗೋ ಬರಲ್ಲ. ಈಗ ಅವತ್ತು ಇದಕ್ಕೆ ಅರ್ಜಿ ಕೊಡಕ್ಕೆ ಹೋದಾಗ ಎಲ್ಲದಕ್ಕಿಂತ ಫಸ್ಟ್ ಅವನೇ ನಿಂತು ಕೊಡ್ತಿದ್ದ. ಈ ಸತಿ ಎಲ್ಲ ಸುಮಾರು ಕಡೆ ಹೋದೆ ಎಲ್ಲೂ ಇರಲ್ಲ. ಓ, ನಿಂಗೆ ಹೆಂಗೆ ಗೊತ್ತಾ? ಎಷ್ಟು ದಿವಸದಿಂದ ಅಂತೆ? ಶುರುವಾಗಿ ಸುಮಾರು ದಿವಸನೇ ಆಗಿದ್ರಿ. ಈಗ ಒಂದು ಚೂಚೂರೇ ಹೆರಗೆ ಬರ್ತದೆ. ಆ ಮಗಿಗೂ ಪಾಪ ಎಂತ ಮಾಡಬೇಕು ಎಂತ ಬಿಡಬೇಕು ಅಂತ ಗೊತ್ತಾಗಲ್ಲ. ಹಂಗೆ ಬೇಜಾರು ಮಾಡ್ತದಂತೆ. ನಿಂಗೆ ಹೆಂಗೆ ಗೊತ್ತಾತ ಅದನ್ನು ಹೇಳ. ಅಮ್ಮ ಹೋಗಿತ್ತಲ್ರಿ ಮೊನ್ನೆ. ಹೋದಾಗ ಎಲ್ಲ ಹೇಳದೆ ಪ್ರೇಮ ಬಂದು ಹೇಳಿತ್ತಂತೆ ಒಂಚೂರು ಬಂದು ಹೋಗಿ ಅಂತ. ಹೋಗಿತ್ತಲ್ಲ ಅವಾಗ ಎಲ್ಲ ಹೇಳ್ತಂತೆ ಯಾರಿಗೂ ಹೇಳ್ಬೇಡಿ ಅಂತ. ಪಾಪ ಆ ಮಗ ಹಣೆ ಬಾಸೆ ಹಾಕ್ಸ್ಕೊಂಡಂಗೆ ಹಾಕ್ಸ್ಕೊಂಡದಂತೆ. ಅಲ್ಲಿ ಯಾರು ಹಾಗೆ ಇದು ಮಾಡೋದೆ ಸಹಿಯಪ್ಪ. ಓಹೋ, ಹಂಗಾರೆ ನಮ್ಮ ಸೀತಾ ಅಲ್ಲಿಗೆ ಹೋಗಿದ್ದು ಪಾರ್ವತಕ್ಕನ ಜೊತೆ. ನನ್ನ ಹತ್ರ ಸುಳ್ಳು ಹೇಳಿದ್ದು ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ ಅಂತ. ನಾನು ಅದೇ ನೋಡಿದೆ, ಯಾಕೆ ಮಾತಿಷ್ಟು ತಟಾರಿಸ್ತದೆ ಅಂತ. ಎಂಥ ದುರ್ಬುದ್ಧಿ ಬಂತು ಬತ್ತ ಅದಕ್ಕೆ ಅಂತ. ಹೇಳ್ದೆ ಹೋಗ್ಬಿಟ್ಟದಲ್ಲಿ ಏನು ಹೇಳಿದ್ರೆ ನಾ ಏನು ಅಡ್ಡಾಗ್ತಿದ್ನಾ? ನಂಗೆ ಹೇಳ್ತದ ಮತ್ತು ದುರ್ಬುದ್ಧಿ ಅಂತ. ಎಂತ ಜ್ಞಾನ ಮಾಡ್ತಿದ್ದೀರಿ ಗುಂಡಪ್ಪಣ್ಣ? ಸುಳ್ಳು ಹೇಳ್ತಿದ್ದೀನಿ ಅಂತಾನ? ಸುಳ್ಳಲ್ಲ ಮಾರ, ಇದ್ದಂಗೆ ಹೇಳಿನಿ. ಯಾವಾಗಲೂ ನೀವು ಬೈತಿದ್ರಲ್ಲ ನನ್ನ ಹತ್ರ ಗುಟ್ಟು ಮಾಡ್ತೀರಿ ಅಂತ. ಅದಕ್ಕೆ ಹೇಳಿದ್ದು ನಾನು. ಈಗ ನಿಲ್ ಬಂದಮೇಲೆ ಅವನ ಹತ್ರನೂ ಒಂಚೂರು ಹೇಳ್ಬೇಕು. ಎಂತ ಜ್ಞಾನ ಮಾಡ್ತಿದ್ದೀರಿ ಗುಂಡಪ್ಪಣ್ಣ? ಅಲ್ಲ, ಜ್ಞಾನ ಮಾಡೋದು ಅಂತ ಅಲ್ಲ. ಈ ಮನುಷ್ಯರಿಗೆ ನೋಡು, ಯಾವಾಗ ಏನಾಗ್ತದೆ ಅಂತ ಹೇಳಕ್ಕೆ ಬರಲ್ಲ. ಆಸ್ತಿ ಮನೆ ದುಡ್ಡು ಕಾಸು ಎಲ್ಲ ಎಂತಕ್ಕೆ ಬರ್ತವ ನೆಮ್ಮದಿ ಒಂದು ಇಲ್ದಿದ್ಮೇಲೆ. ಇಂತಲ್ಲಿ ನೋಡಿ ತಿಳ್ಕೊಬೇಕು ಯಾರೇ ಆದರೂ. ದುಡ್ಡು ಕಾಸು ಎಷ್ಟೇ ಇದ್ರೂ ಮನಸ್ಸಿಗೊಂದು ನೆಮ್ಮದಿ ಅಂತ ಇಲ್ದಿದ್ಮೇಲೆ ಅಲ್ಲ. ಎಂಥರ ಆಗಲಿ ಒಂಥರ ಪಾಪ ಅನ್ನಿಸ್ತದೆ. ಎಂತ ಮಾಡೋದು? ಒಂದೊಂದ್ಸತಿ ಸಿಟ್ಟೇ ಬರ್ತದೆ. ಅಲ್ಲ, ಮತ್ತು ನೀವು ಎಲ್ಲರೂ ಯಾರ ಹತ್ರನಾರು ಮಾತಾಡೋಷ್ಟೊತ್ತಿಗೆ ಯಾವಾಗಲೂ ಹೇಳ್ತಿರ್ತೀರಲ್ಲ ಅವ್ನು ಉರಿತಿದ್ದ ಅದಕ್ಕೆ ಅವನಿಗೆ ಹಂಗಾಗಿದೆ ಅಂತ. ಹಾಗೆಲ್ಲೂ ಹೇಳಬೇಡಿ ಗುಂಡಪ್ಪಣ್ಣ. ಎಲ್ಲರೂ ರಮ್ಮಿನ ಕಿವಿ ಮೇಲೆ ಬಿದ್ದರೆ ಏನು ತಿಳ್ಕೊಬೇಕು ಅದ? ಆ ಥರ ಹೇಳೋಕ್ಕೆ ಹೋಗಬೇಡಿ. ಅತ್ತಗಿ ಮರೆಯತ್ಲೆ, ನಂಗೇನಷ್ಟು ಗೊತ್ತಾಗಲ್ಲನ. ಮನುಷ್ಯ ಅಲ್ಲನ ನಾನು. ಯಾರಿಗೆ ಹಿಂಗೆ ಇದಾಗಿದೆ ಅಂದಾಗಲೂ ಅದನ್ನು ಹೇಳ್ಕೊಂಡು ಒಂಥರ ತಿಕ್ಳುಗರಿಯಕ್ಕೆ. ಇಲ್ಲಪ್ಪ, ನಾನು ಅದೇ ಜ್ಞಾನ ಮಾಡ್ತಿದ್ದೆ. ಎಲ್ಲರೂ ಆಸ್ಪತ್ರೆಗಾರು ಕರ್ಕೊಂಡು ಹೋಗೋದು ಬಿಟ್ಟು ಮತ್ತೆ ಎಂತಕ್ಕೆ ಮನೇಲಿ ಎಂತ ಕೂಡ ಹಾಕ್ಕೊಂಡದ ಆ ಮಗ? ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಂದ್ರೆ ಯಾರ ಹತ್ರ ಹೇಳ್ತದೆ? ಈಗ ಅದಕ್ಕೆ ಒಬ್ಳಿಗೆ ಕರ್ಕೊಂಡು ಹೋಗೋಕ್ಕಂತೂ ಆಗಲ್ಲ. ಈಗ ನಾಗಪ್ಪ ಅವ್ನು ನಂಬ್ಕೊಂಡು ಹೋಗೋದೇ ಸುಮ್ಮನೆ. ಪ್ರೇಮ ಬರ್ತದೆ, ಆದರೂ ಹಿಂಗಸರಿಬ್ಬರು ಕರ್ಕೊಂಡೋಗಿ ಎಂತ ಮಾಡ್ತಾರೆ? ಅನಿಲ ಕಾರ್ ಸರಿ ಇದ್ದಿದ್ರು ಅನಿಲಿಗೆ ಹೇಳಬೇಕು ಅಂತ ಮಾಡಿದ್ದೆ. ಅನಿಲಣ್ಣಗೆ ಹಿಂಗಾಗಿದೆ ಅಂಥೇಳಿ ಬೇಜಾರು ಮಾಡ್ತದಂತೆ. ನಮ್ಮ ಅಮ್ಮ ಹೇಳಿದ್ದು. ನಾ ಮತ್ತೆ ಯಾರ ಹತ್ರನೂ ಹೇಳಕ್ಕೆ ಹೋಗಲ್ಲ. ಬಂದ ಅನಿಲ್ ಬಂದ. ಸಾಕು ಮಾರಯ್ಯ, ಈಗೇನು ಆಚೆ ಕಂಡಿಲ್ಲಿ ಹೋಗಲೇಬೇಕಾಗ್ತದ ಎಂತದ ಅಂತ ಮಾಡಿದ್ದೆ. ಬಂದ ನೋಡು, ಹೆಜ್ಜೆ ಚುರುಕ ಹಾಕ್ತಾ ಇದ್ದಾನೆ. ಲೇಟ್ ಆಯ್ತು ಅಂತ ಬೈತಾರೆ ಅಂತ ಗೊತ್ತಾತಲ್ಲ. ಗುಂಡಪ್ಪ ಪಾಪಣ್ಣಣ್ಣ ಬಂದು ಸುಮಾರು ಹೊತ್ತಾತೇನಲ್ಲ? ಸುಮಾರು ಹೊತ್ತು ಆತು ಬಂದು ಅಂತ ಗೊತ್ತದೆ. ಗೊತ್ತಿದ್ದು ಇಷ್ಟು ತಡಾಗಿ ಬಂದೆ, ಗೊತ್ತಿಲ್ಲದೆ ಇದ್ದಿದ್ರೆ ಇನ್ನೆಷ್ಟು ತಡಾಗಿ ಬತ್ತಿದ್ದೆ ಮಾರಯ್ಯ. ಅಲ್ಲ, ನಿಮ್ಗಿಬ್ರಿಗೆ ಮುಂದೆ ಹೋಗೋಕ್ಕಾಗಲ್ಲ? ನಾ ಬತ್ತಿದ್ದೆ. ಅದೇನೋ ನಾವು ತಿಳ್ದಂಗೆ ಮಾಡ್ತೀವಿ. ಎಂತಕ್ಕೆ ಈಗ ತಡ ಆಗಿದ್ದೆ ಅಂತಕ್ಕೆ ನಿಂದ? ತಡ ಅಂದರೆ ಒಂದು ಕೆಲಸ ಆಯ್ತು ಗುಂಡಪ್ಪ ಮಾವ. ನಮ್ಮ ಮನೇಲಿ ಈಗ ಹುಲ್ಲು ತರದೆ ಸುಮಾರು ದಿವಸ ಆಗಿತ್ತು. ಒಣುಲೆ ಹಾಕೋದಾಗಿದೆ. ಹಾಗಾದ್ರೆ ಇವತ್ತಾರು ಒಂದು ಸ್ವಲ್ಪ ಮಳೆ ಹೊಳವಾಗಿತ್ತಾ, ಒಂದು ದಾರಿ ಹುಲ್ಲು ತಂದು ಹಾಕೇ ಬರೋಣ ಅಂತ ಹಾಕಕ್ಕಂತ ಹೋದೆ. ಲೇಟ್ ಆಯ್ತು. ನೀವು ಎಲ್ಲ ಕೆಲಸ ಮುಗಿಸಿ ಅದು ಹೆಂಗೆ ಅಷ್ಟು ಬೇಗ ಬತ್ತೀರೇ ನಮ್ಮರ್ರ? ಬೇಗ ಬತ್ತೀವಿ, ಕೆಲಸ ಮುಗಿಸಿ ಬರ್ತೀವಿ ಅಂತ ನಿಂಗೆ ಯಾರು ಹೇಳಿದ್ದ? ಕೆಲಸ ಎಲ್ಲ ಅಲ್ಲಿಂದಲ್ಲೇ ಅದೇ. ನಾ ಇಲ್ಲಿ ಗೇಟ್ ಹತ್ರ ನಿಂತಾಗಲೇ ಅಪ್ಪನ ಕೂಗು ಕೇಳ್ತಾ ಇತ್ತು, ಎಲ್ಲರಿಗೆ ತಿರ್ಪಾಟ ಸರಿ ಆಗ್ತದೆ, ನಾ ಒಬ್ಬನೇ ಮಾಡಬೇಕು, ನಾ ಇನ್ನು ಕೆಲಸ ಮಾಡಲ್ಲ ಅಂತ. ಇಷ್ಟ
ಇಷ್ಟೆಲ್ಲ ಇದ್ಮೇಲೆ ಗಡಿಬಿಡಿ ಇದ್ಮೇಲೆ ನಿಮಗೂ ಈಗ ನೋಡಿ ಯಾರು ಸಡನ್ನಾಗಿ ಊಟಕ್ಕೆ ಕರೆದ್ರೆ ಹೋಗ್ಬೇಕು. ಈ ಟೈಮಲ್ಲಿ ಆರ್ಡ್ರ್ ಕೊಟ್ಟಾಗ ಬೇಡ ಅಂತ ಹೇಳಿಬಿಡ್ಬೇಕು ಪಾಪಣ್ಣಣ್ಣ. ಸುಮ್ಮನೆ ರಿಸ್ಕ್ ಎಂತಕ್ಕೆ? ಸಿಕ್ಕ ಒಂದು 6 ಕಾಸು 3 ಕಾಸಿಗಾಗಿ ಎಷ್ಟು ಜೀವ ದಣಿಸ್ಕೊಬೇಕು. ಇನ್ನೊಂದು ಅಲ್ಲಿ ಕೆಲ್ಸದಾರು ಸಿಕ್ಕೋದು ಅಂತ ಏನಿಲ್ಲ ಬಿಡಿ. ಇನ್ಮೇಲೆ ಹಿಂಗೆ ಸಸ್ನಟಿ ಶುರು ಆಗ್ತದೆ ಮತ್ತು ದುಬಾರಿ ಆಗ್ತದೆ. ಎಂತಕ್ಕ ಅವನಿಲ್ಲ ಇದಕ್ಕೆಲ್ಲ ಒಂದು ಕೆಲಸದಾರೆ ಅಂತಕ್ಕ. ನಾವು 3 ಜನ ಇದ್ದೀವಲ್ಲ ಸಾಕು, ಸುಮ್ಮನೆ ನಾವೇ ಮಾಡೋಣ. ಹಂಗೆ ಬಿಟ್ಕೋತಾ ಕೂತ್ರೆ ಎಲ್ಲದನ್ನೂ ಬಿಡ್ಬೇಕಾಗ್ತದ. ಅದು ಪದ್ಮನಾಭ ನಿಂಗೆ ಗೊತ್ತಲ್ಲ, ನಮ್ಮ ಹತ್ರ ಬಿಟ್ಟರೆ ಬೇರೆಯವ್ರ ಹತ್ರ ಏನೂ ಇದು ಮಾಡಲ್ಲ ಅವ. ಈ ಟೈಮಲ್ಲಿ ಅವರಿಗೆ ಒಂಥರ ಅನಿವಾರ್ಯ ಅಂದಾಗ ನಾವು ಕೈ ಜೋಡಿಸ್ತಾ ಇದ್ದರೆ ಇನ್ನೊಂದು ಸತಿ ಆದರೆ ಬೇರೆ ಯಾರು ಅಂದರೆ ಬೇರೆ ಕಡೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ. ಬಿಡ ಪಾಪಣ್ಣ, ಏನು ಅದರಲ್ಲೇ ನಮ್ಮ ಹೊಟ್ಟೆ ಹೊರ್ಕೋಬೇಕು ಅನ್ನೋದು ಅದೇನ. ಸುಮ್ಮನೆ ಒಂದು ತಂದೀಗ ಅಷ್ಟಲೇಕು ಎಷ್ಟು ಕೊಟ್ಟಿದ್ವೋ ಅಷ್ಟು ದುಡ್ಡು ಈಗಾಗಲೇ ಬಂದು ಆಗಿದೆನೋ ನನ್ನ ಅಂದಾಜು. ಆದರೂ ಈಗ ಒಂದು ಉದ್ಯೋಗ ಅಂತ ಶುರು ಮಾಡಿದ್ಮೇಲೆ ಅದನ್ನು ಅರ್ಧಕ್ಕೆ ಬಿಟ್ಟರೆ ಜನಕ್ಕೆ ಒಂಥರ ನಗಾಡಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ. ಏನು ಕುಣ್ಕುತ್ತ ಶುರು ಮಾಡಿದ್ರು ಈಗ ನೆಟ್ಟಿಗೆ 1-2 ವರ್ಷ ನಡ್ಸೋಕ್ಕಾಗಲ್ಲ ಅಂತ ಎಂತಕ್ಕೆ ಇದು ಮಾಡ್ಬೇಕು ಹೇಳಿ? ಅದನ್ನೇನು ನಮ್ಮ ತಲೆ ಮೇಲೆ ಹೊತ್ಕೊಂಡಿವ? ಹೌದು ಗುಂಡಪ್ಪವ, ಬೇಡಪ್ಪ, ಬೇಡ ಅಂತ ಬಿಡೋದೇನು ಬೇಡ, ನೋಡೋಣ, ಮುಂದುವರ್ಸ್ಕೊಂಡು ಹೋಗೋಣ. ಈಗ ಎಲ್ಲ ಸ್ವಲ್ಪ ಒತ್ತಾವತ್ತಿ ಅಂತ ಏನು ಇಲ್ಲದೆ ಇರೋ ಸುಮ್ಮನೆ ಕೂತಿರ್ತೀವಲ್ಲ, ಆವಾಗ ತನ್ನಿಂದ ತಾನೇ ಲಾಭ ಬರ್ತಿರ್ತದ. ಎಷ್ಟು ಲಾಭ ಬಂದದ ಅದ್ರಲ್ಲನಿಲ್ಲ? ಹೇಳೋದು ನೋಡ್ರಿ ಏನು ಲಕ್ಷಗಟ್ಟಲೆ ಸಿಕ್ಕಿದೆ ಏನೋ ಅನ್ಬೇಕು. ಲಕ್ಷಗಟ್ಟಲೆ ಆದ್ರೆ ಮಾತ್ರ ದುಡ್ಡಾಗ ಗುಂಡಪ್ಪವ. 1 ರೂಪಾಯಿ ಆಗಲಿ 4 ಆಣೆ ಆಗಲಿ ಅದು ದುಡ್ಡೇ. ನಾವು ದುಡಿದ್ರೆ ಮಾತ್ರ ಅದು ಸಿಕ್ಕದು. ಹಂಗಾರೆ ಸುಮ್ಮನೆ ಹೋಗಿ ಯಾರ ತನಾರು 1 ರೂಪಾಯಿ ಇಸ್ಕೊಬರೋಕ್ಕಾಗ್ತದ? ಇಸ್ಕೊಬಲ್ಲಿ ನೋಡೋಣ. ನೀವು 1 ದಿವಸ ಕೊಡ್ಬೋದು, 2 ದಿವಸ ಕೊಡ್ಬೋದು, 3ನೇ ದಿವಸಕ್ಕೆ ಹೋಗು ಅಂತ ಎಬ್ತಾರಲ್ಲಿಂದ. ಅಲ್ಲ, ಅದು ಹೌದು ಅಂತ ಮಾಡು. ತೀರಾ ಯಾರು ಬರದೇ ಇದ್ರೆ ಕೇಳದೆ ಇದ್ರೆ ಮತ್ತೆ ಅದನ್ನಲ್ಲಿ ಇಟ್ಕೊಂಡು ಏನು ಮಾಡೋದು ಅಂತ ನಾನು ಹಂಗೆ ಹೇಳಿದ್ದು. ಈಗ ಸದ್ಯಕ್ಕೇನು ಬೇಡ, ಈಗ ಹೋಗೋಣ, ನಡೀರಿ ಹೋಗೋಣ. ಆದರೂ 3 ಜನನೂ ಬೈಕೆ ತಗೊಂಡು ಹೋಗ್ಬೋದಿತ್ತ ಪಾಪಣ್ಣ. ನಿನಗೊಬ್ಬನಿಗೆ ಅದು ಏನು ನಡೆಯೋ ಮೇರುನೇನು. ಈಗೇನೋ ಹೊಳವಾಗಿದೆ, ಇನ್ನು ಸ್ವಲ್ಪ ಹೊತ್ತಿಗೆ ಮಳೆ ಕೊಟ್ಟೆ ಅಳಿಲಿ ನೋಡು, ಗೊತ್ತಾಗ್ತದ ಅವಾಗ. ಹಿಂಗೆ 3 ಜನ ಒಟ್ಟಿಗೆ ಹೋಗೋದು ಬರೋದು ನೋಡೇ ಜನ ಎಲ್ಲ ಕಣ್ಣಾಗಿದ್ದು ಅಲ್ಲಿಂದನೇ. ಎಷ್ಟು ಜನ ಮಾತಾಡ್ಕೊಂಡಿದ್ರೇನೋ ಇವರೇನು ಹಿಂಗೆ ಆತಾದಾರಲ್ಲ ಅಂತ. ಏನೋ ಜೀವ ಗಟ್ಟಿ ಅನ್ಬೇಕು ನಮ್ಮದು ಬಿಡು. ಅಲ್ಲ ಗುಂಡಪ್ಪಣ್ಣ, ನೀವು ಯಾವಾಗ ಹೀಗೆಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದು? ನಾವೇ ಎಂತಾರೆ ಹೇಳಿದ್ರೆ ಸುಮ್ಮನೆ ಇರ್ತೀರ ಅನ್ನೋದು ಅಷ್ಟೇ ಆಗ್ತದ, ಮತ್ತೆಂತಾರ ಅಂತಿದ್ರಿ. ನೋಡಿದ್ರೆ ಈಗ ಹಿಂಗೆ ಹೇಳ್ತಿದ್ದೀರಪ್ಪ. ದಷ್ಟಿನ ಮತ್ತೆಂತಾರ ಗುಂಡಪ್ಪಣ್ಣ? ಏನು ಊರಲ್ಲಿ ನಾವೇ 3 ಜನನ ಓಡಾಡೋದ? ಬಾಕಿದ್ದರಲ್ಲೇ ಏನು ಮನೆ ಒಳಗೆ ಬಾಗ್ಲಾಕೊಂಡಿರ್ತಾರ? ದೃಷ್ಟಿ ಪಷ್ಟೇ ಎಲ್ಲ ಒಟ್ಟು ಗ್ರಾಚಾರ ಅನ್ಬೋಸೋದು ಹಿಂಗೆಲ್ಲ ಇರ್ತದಲ್ಲ. ಹಾಗಾಗಿ ಈಗ ರಘುವೀರಣ್ಣನೇ ತಗೊಳ್ಳಿ, ಅವ್ರಿಗೆ ಹಂಗಾರೆ ನಾವು 3 ಜನ ಒಟ್ಟಿಗೆ ಓಡಾಡ್ತೀವಿ ಅಂತ ಕಣ್ಣು, ಅವ್ರು ಸಾಧಾರಣ ಹಂಗೆ ನಮ್ಮ 3 ಜನದ ಜೊತೆ ಬರೋಲ್ಲ, ಅವ್ರಿಗೆ ಯಾಕೆ ಹಂಗಾತ? ರಘುವೀರ್ ಮಾವಿಗೆ ಎಂತಾಗಿದೆ ಪಾಪಣ್ಣಣ್ಣ? ನನಗೆ ಎಂಥದ್ದು ಗೊತ್ತಿಲ್ಲಲ್ಲ, ಏನಾಗಿದೆ? ಇವಾಗ ನಾವೊಂದು ಕೆಲಸ ಮಾಡೋಣ, ಈಗ ಅಂಗಡಿಗೆ ಹೋಗೋದು ಬೇಡ, ಸುಮ್ಮನೆ ರಘುವೀರ್ ಮಾವ್ರ ಮನೆಗೆ ಹೋಗೋಣ. ಇಲ್ಲ ಮಾರಯ್ಯ, ಅಂಥದ್ದೆಲ್ಲ ಏನಿಲ್ಲ, ಅಷ್ಟು ಸೀರಿಯಸ್ ಆಗಂಥದ್ದು ಏನಿಲ್ಲ. ಈಗ ಅಂಗಡಿಗೆ ಹೋಗೋಣ, ಇನ್ನೊಂದು ದಿವಸ ನಾಳೆ ಬೇಕಾದ್ರೆ ನಾನು ನೀನು ಹೋಗೋಣ. ಈಗ ಹೋಗೋಣ ಅಂದರೆ ಮತ್ತು ಗುಂಡಪ್ಪಣ್ಣಗೆ ಬೇಜಾರಾಗ್ತದೆ. ನಮ್ಮ ಜೊತೆ ಬಂದರೆ ನಾವೀಗ ಜನ ಸಿಕ್ಕಿದ್ರು ಅಂಥೇಳಿ ಅವ್ರನ್ನ ಹಿಂಗೆ ಬಿಟ್ಟು ಹೋಗ್ಕತ್ತದ. ಈ ನಾಳೆ ನಾಡ್ದಂಗೆ ಹೋಗೋಣ ನೀನು ಯಾವತ್ತಾರ. ಅಲ್ಲ, ನಾನು ಬೊತ್ತಿನ ಮರಯ್ಯ, ಹಾಗೆ ಗುಂಡಪ್ಪಣ್ಣ ಬರೋಲ್ಲ ಅನ್ನಕ್ಕೆ ನಮಗೆ ನಾಣೆ ಭಾಷೆ ಆಗಿದಾನ. ಸಿಟ್ಟುಕೊಂಡೆ ಎಲ್ಲ ಒಂಚೂರು ಇದಿರ್ಬೋದು ಅಷ್ಟೇಯ. ಇಂಥ ಕಷ್ಟದಿಂದಲೂ ಅವೆಲ್ಲ ಮಚ್ಚರ ಸಾಸ್ತಾ ಹೋದ್ರು ನಮ್ಮನ್ನು ಮನಸ್ಸರು ಅಂತಾರನ. ಹೋಗೋಣ, ಈಗ ಬೇಡ, ಈಗ ಹೋಗಲ್ಲ, ಮಾಡೋ ಕೆಲಸ ಮಾಡಿ ಪೂರೈಸ್ಕೊಳ್ಳೋಣ. ಮಾತು ಕೊಟ್ಟಾಗಿದೆ, ಮತ್ತು ಅವನಿಗೆ ಕೊಡದೇ ಇದ್ರೆ ಸಮ ಆಗಲ್ಲ ಪಾಪ. ಅವನು ಅಷ್ಟೆಲ್ಲ ಇದು ಮಾಡಿ ಹೇಳನೆ ಅಂತೀಯ, ಕೊಡೋಣ. ನಾಳೆ ನಾಡ್ದಂಗೆ ಯಾವತ್ತಾರ ಹೋಗೋಣ. ಹೋಗೋಷ್ಟೊತ್ತಿಗೆ ನನ್ನ ಕರೀರಿ ಮಾತ್ರ, ಹೇಳಿನಿ. ಈ ಸತಿ ಹಂಗೆ ಏನಾರು ಹೋದ್ರೆ ಸಮಬಲಿ ಬಿಡಿಸ್ಕಿತೀರಿ ನೀವು. ಥೋ ಪಾಪಣ್ಣಣ್ಣ, ನಿಮ್ಗೆ ಎಂತ ಆಗ್ಯದ್ರಿ? ನೀವು ಹಿಂಗೆ ಮಾತಾಡ್ಕಿತಾ ಇದ್ರೆ ನಾನು ಏನಂತ ತಿಳ್ಕೊಬೇಕು? ನಂಗೆ ಎಂಥದೂ ಗೊತ್ತಿಲ್ಲ. ರಘುವೀರ್ ಮಾವಾಗ ಏನಾಗಿದೆ ಫಸ್ಟ್ ಅದನ್ನು ಹೇಳಿ. ಅನಿಲ, ಅವೆಲ್ಲ ಹೇಳ್ತಾ ಕೂತ್ರೆ ಸುಮಾರು ದೊಡ್ಡ ಕತೆ ಅದಾವೆ, ಹಂಗೆ ಭಾಳ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ.
ಹೇಳ್ತೀನಿ, ಈಗ ನಿನ್ನ ಹತ್ರ ಹೇಳಿದೆ ಮತ್ತೆ ಯಾರ ಹತ್ರ ಹೇಳ್ತೀನಿ ಹೇಳ. ಈಗ ಹಾದಿ ಮೇಲೆ ಹೋತಾ ಮಾತಾಡೋದು ಬೇಡ. ಎಲ್ಲ ಈಗ ಜನ ಓಡಾಡೋ ಹೊತ್ತು ಸುಮ್ಮನೆ ಹೋಗೋಣ, ಆಮೇಲೆ ಬೇಕಾದ್ರೆ ನೋಡೋಣ. ಆಮೇಲೆ ಅಂತ ನೋಡ್ತೀಯಪ್ಪ, ನಡ್ಕೊಂಡು ಹೋಗೋಣ ನಡ್ಕೊಂಡು ಬರೋಣ ಅಂದೀಯ, ಎಲ್ಲರೂ ಹೊತ್ತ ಹಮ ಆಗ್ಬೇಕಲ್ಲ. ಬ್ಯಾಟ್ರಿ ತಗೋ ಬಂದಿಯೇನಾ? ಬ್ಯಾಟ್ರಿ ತರೋದೊಂದು ಎಂತ ಮಾರ, ಮೊಬೈಲಲ್ಲೇ ಇರಲ್ಲನ್ರಿ.